ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಚಿಕನ್ ಗ್ರೇವಿ ತುಂಬ ಈಸಿ, ಸಿಂಪಲ್, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡೋಣ ಮೊದಲಿಗೆ ಏನೇನು ಬೇಕು ಅಂತ. ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಈರುಳ್ಳಿನ 3, ಟೊಮೊಟೊ 3 ಸ್ಲೈಸಾಗಿ ಕಟ್ ಮಾಡಿದ್ದೀನಿ, ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಾಗೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾನು 1 kg ಚಿಕನ್ ತಂದಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನಾನು ಹುಳಿ ಸಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ, ಖಾರದ ಪುಡಿನ. ನೆಕ್ಸ್ಟ್ 1 ಸ್ಪೂನ್ ಪೆಪ್ಪರ್ ಪೌಡ್ರು. ನೆಕ್ಸ್ಟು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ನಾನು ಇಲ್ಲಿ ಬಾಣಲೆಲಿ. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು. ಈರುಳ್ಳಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಈರುಳ್ಳಿನ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ. ಹಸಿ ವಾಸನೆ ಹೋಗಿ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ. ನೋಡಿ ಈ ಥರ ಫ್ರೈ ಮಾಡಬೇಕು. ಗಾಯ್ಸ್, ನಾನು ಬಿಗಿನರ್ ಯೂಟ್ಯೂಬರ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ ಅದು ಅಪ್ಲೋಡ್ ಮಾಡ್ತೀನಿ. ಈಗ ನೀಟಾಗಿ ಫ್ರೈ ಆಗೈತೆ ಈರುಳ್ಳಿ. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅರಿಶಿನ ಪುಡಿ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ. ಇದೇನು ಆಪ್ಷನಲ್, ಚಿಕನ್ ಒಂದು ಸ್ವಲ್ಪ ಸುಂಡಕ್ಕೆ ಹಾಕೊಳ್ಳೋದು ಅಷ್ಟೇ. ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ 3 ದಪ್ಪು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಜಾಸ್ತಿ ಹಾಕಬೇಕು. ಗ್ರೇವಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕಬೇಕು ಈರುಳ್ಳಿ ಟೊಮೊಟೊನ. ಇದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು, ಬೇಗನೆ ಆಯ್ತದೆ. ಒಂದು 15 ಮಿನಿಟ್ಸ್ ಆದರೆ ಸಾಕು. ಒಂದು ಚಿಕನ್ ಸ್ವಲ್ಪ ಚಿಕನ್ ಏನು ಬೆಂದೋಗ್ಬಿಡುತ್ತೆ ಬೇಗ. ನೆಕ್ಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗೈತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನೆಕ್ಸ್ಟ್ ಇಲ್ಲಿ ನಾನು ಚಿಕನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು 1 kg ಚಿಕನ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಚಿಕನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಹಾಕಬೇಕು. ನೆಕ್ಸ್ಟು ಚಿಕನ್ನ ನೀಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಒಂದು ಹಿಡಿ ಉಪ್ಪು ಹಾಕೋತಾಯಿದ್ದೀನಿ, ದಪ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಚಿಕನ್ನ. ನೀಟಾಗಿ ಫ್ರೈ ಮಾಡಬೇಕು ಚಿಕನ್ನ. ನೀಟಾಗಿ ಇವಾಗ ಬೇಯಕ್ಕಿಡಬೇಕು ಚಿಕನ್ನ ಇವಾಗ. ನೆಕ್ಸ್ಟ್ ಇವಾಗ ಒಂದು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಾನಿಲ್ಲಿ ಸ್ವಲ್ಪ ರಸ ಹಾಕ್ತಾಯಿದ್ದೀನಿ ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ರಸ. ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಅನ್ನದ ಜೊತೆನೂ ತಿನ್ಬೋದು. ಮುದ್ದೆ ಜೊತೆ ತಿನ್ನಬೇಕು ಅಂದರೆ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಇವಾಗ ಚಿಕನ್ ನೀರು ಬಿಡ್ತೈತೆ ನೋಡಿ, ಚಿಕನ್ ಬಾಯ್ಲ್ ಆಗೋಕ್ಕೆ ಶುರು ಆಗೈತೆ ಇವಾಗ. ಈ ಸ್ಟೇಜಲ್ಲಿ 2 ಟೀ ಸ್ಪೂನ್ ಬೇಳೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ 2 ಸ್ಪೂನು. ನಾನಿಲ್ಲಿ ಮಟನ್ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ. ಆಲ್ಮೋಸ್ಟ್ ಮಟನ್ ಸಾಂಬಾರಿಗೆಲ್ಲ ನಾವು ಮಟನ್ ಸಾಂಬಾರು ಪೌಡ್ರೇ ಯೂಸ್ ಮಾಡೋದು. ಇಲ್ಲಿ ನಾನು ಬೇಳೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಳೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಬೇಳೆ ಸಾಂಬಾರು ಪೌಡ್ರನ್ನೇ ಆ್ಯಡ್ ಮಾಡ್ತಾ ಇರೋದು. ಇಲ್ಲಿ ಯಾವುದು ಚಿಕನ್ ಮಸಾಲ ಆಗಲಿ ಏನು ಬಿರಿಯಾನಿ ಮಸಾಲ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ ನಾನು. ಸಿಂಪಲ್ ಒಂದು ಸ್ವಲ್ಪ ಅರಿಶಿನದ ಪುಡಿ, ಬೇಳೆ ಸಾಂಬಾರು ಪೌಡ್ರನ್ನ ಹಾಕಿದ್ರೆ ಸಾಕು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಅಲ್ಟಿಮೇಟ್. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನಾನು ಇವಾಗ. ಇದೇ ರೀತಿ ರೆಸಿಪಿಗಾಗಿ ನನ್ನ ಚಾನಲ್ ಸುಮಾರು ರೆಸಿಪಿ ಇದೇ ಥರ ಸಿಂಪಲಾಗಿರೋದೇ ಐತೆ, ಚೆಕ್ ಮಾಡಿ ವಿಡಿಯೋನ. ಇದು ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಯೂಟ್ಯೂಬ್ ಕೊನೆ ವೀಡಿಯೋದಲ್ಲಿ ಹಾಕಿರ್ತೀನಿ ಎಂಡಲ್ಲಿ. ಈ ವಿಡಿಯೋ ಮುಗಿದ ಮೇಲೆ ಬರ್ತದೆ ನೋಡಿ. ಅಕ್ಕಿ ರೊಟ್ಟಿ ಸೂಪರಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಅಕ್ಕಿ ರೊಟ್ಟಿ ಅಂತಲೇ ಮಾಡಿದ್ದೀನಿ ನೋಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪೆಪ್ಪರ್ ಪೌಡ್ರೂ ಅಷ್ಟೇ. ನೋಡಿ ಆವಾಗ ಚಿಕನ್ ಯಾವ ಥರ ಕಾಣಿಸ್ತೈತೆ ಅಂತ
ಎಣ್ಣೆ ಮತ್ತು ಚಿಕನ್ ಯಾವ ಥರ ಮಿಕ್ಸ್ ಆಗೈತೆ ಅಂತ ಎಣ್ಣೆ ಬತ್ತೈತೆ ಮೇಲ್ಗಡೆ. ಆಲ್ಮೋಸ್ಟ್ ಇವಾಗ ಬೆಂದೈತೆ ಚಿಕನ್ ಎಲ್ಲ. ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಉದುರಿಸ್ಕೋಬೋದು. ಇವಾಗ ಚಿಕನ್ ಕುದೀತೈತೆ. ಗ್ರೇವಿ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಬೇಕು. ಒಬ್ಬೊಬ್ಬರಿಗೆ ಕನ್ಸಿಸ್ಟೆನ್ಸಿ ಅವ್ರಿಗೆ ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೋಬೋದು. ಚಿಕನ್ನೇ ಸೊಂಡಿ ನೀರು ಬಿಡುತ್ತೆ ಅಲ್ವಾ, ನಾನೇನು ಆ್ಯಡ್ ಮಾಡಿಲ್ಲ ಇಲ್ಲಿ ನೀರನ್ನ. ಇವಾಗ ನೋಡಿ ಎಣ್ಣೆ ಮತ್ತು ಗ್ರೇವಿ ಸಪ್ರೇಟ್ ಐತೆ. ಇವಾಗ ಚಿಕನ್ ರೆಡಿಯಾಗೈತೆ. ನೋಡಿ ಯಾವ ರೀತಿ ಕಾಣಿಸ್ತೈತೆ ಅಂತ. ಇದೇ ರೀತಿ ಸಿಂಪಲ್ ರೆಸಿಪಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್